ಜ್ಞಾನೋಕ್ತಿಗಳು 31ನೇ ಅಧ್ಯಾಯ ತುಂಬ ಪ್ರಾಮುಖ್ಯವಾದದ್ದು. ಹೆಣ್ಣು ಮಕ್ಕಳಿಗೆ ವಿಶೇಷವಾಗಿ ಬರೆಯಲ್ಪಟ್ಟದು, ಅಥವಾ ತಾಯಂದಿರು, ಹೆಣ್ಣು ಮಕ್ಕಳು ಅಥವಾ ವೈವ್ಸ್ ಹೆಂಡತಿಯರಿಗೆ, ಸತಿಯರಿಗೆ, ಪತ್ನಿಯರಿಗೆ ಬರೆಯಲ್ಪಟ್ಟಂತಹ ಒಂದು ಒಳ್ಳೆಯ ಒಂದು ದೈವೋಕ್ತಿಗಳು, ಆಲೋಚನೆಗಳು, ಹೆಮ್ಮೆಯ ಮಾತುಗಳು, ಧೈರ್ಯ ತುಂಬಿಸುವ ಮಾತುಗಳು, ಅವಳನ್ನು ಹೊಗಳುವಂತಹ ಮಾತುಗಳು ಇಲ್ಲಿ ಪೂರ್ತಿಯಾಗಿ ಬರೆಯಲ್ಪಟ್ಟಿರುವುದು ನಮ್ಮೆಲ್ಲರಿಗೂ ಗೊತ್ತು. ನೋಡಿ, ಒಂದು ಅರಸನ ತಾಯಿ ಹೇಳುವಂತಹ ಉಪದೇಶವನ್ನು ಇಲ್ಲಿ ನಾವು ನೋಡುತ್ತಾ ಇದ್ದೇವೆ. ಒಂದು ಸತಿಯನ್ನು ಕುರಿತು, ಬುದ್ಧಿವಂತಳಾದ ಸತಿ, ಜ್ಞಾನವಂತೆಯಾದ ಸತಿಯನ್ನು ಕುರಿತು ಅವಳು ಉಪದೇಶಿಸುತ್ತಾ ಇದ್ದಾಳೆ ತನ್ನ ಮಗನಿಗೆ, ಅರಸನಿಗೆ. ಅವನು ರಾಜ, ಅವನು ಯಾವ ರೀತಿ ನಡ್ಕೊಳ್ಳಬೇಕು ಎಂಬುದಾಗಿ ಹೇಳುತ್ತಾ ಅವಳು ಒಂದು ಸ್ತ್ರೀಯನ್ನು ಕುರಿತು ಅನೇಕ ಕಾರ್ಯಗಳನ್ನು ಹೇಳುತ್ತಾ ಇದ್ದಾಳೆ. ಅಂದರೆ ಅವಳಿಗೆ ಎಲ್ಲ ಒಂದು ಅನುಭವ ಇತ್ತು. ಆ ಅನುಭವದಿಂದಲೇ ಹೇಳುತ್ತಾ ಇದ್ದಾಳೆ, ಒಂದು ತಾಯಿಯಾದವಳು ಏನೆಲ್ಲ ಮಾಡಲು ಸಾಧ್ಯ, ಶಿ ಕ್ಯಾನ್ ಡೂ ಎವ್ರಿಥಿಂಗ್. ಅವಳು ಅದಕ್ಕಾಗಿಯೇ ಸೃಷ್ಟಿ ಮಾಡಲ್ಪಟ್ಟವಳು ಎಂಬುದಾಗಿ.